ನಮಸ್ಕಾರ ಕನ್ನಡಿಗರೇ. ನಮ್ಮ ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಹಲವರ ದಿನಚರಿ ಪ್ರಾರಂಭವಾಗುವುದೇ ಮಾತ್ರೆಗಳು, ಔಷಧಿಗಳನ್ನು ತೆಗೆದುಕೊಳ್ಳುವುದರ ಮೂಲಕ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರೂ ವೇಗದ ಕೆಲಸಕ್ಕೆ ಒತ್ತು ಕೊಟ್ಟು ಆಹಾರ ಕ್ರಮಗಳು ಮತ್ತು ದೈನಂದಿನ ಕಾರ್ಯಕ್ರಮಗಳನ್ನು ಅತಿಯಾದ ಏರುಪೇರುಗಳಿಂದಾಗಿ ಆರೋಗ್ಯದ ಗುಣಮಟ್ಟ ತುಂಬ ಬದಲಾವಣೆಯಾಗುತ್ತಾ ಬಂದಿದೆ. ಪ್ರತಿದಿನದ ಬಳಕೆಯಲ್ಲಿ ಸಿಗುವ ಹಲವಾರು ವೈವಿಧ್ಯಮಯ ತಿಂಡಿ ತಿನಿಸುಗಳು ಮತ್ತು ಹಣ್ಣುಗಳ ಮೂಲಕವೇ, ತರಕಾರಿಗಳ ಮೂಲಕವೇ ನಮ್ಮ ಆರೋಗ್ಯವನ್ನು ಮತ್ತು ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಬಹುದಾದಂತಹ ಹಲವಾರು ಔಷಧೀಯ ಗುಣಗಳ ತಿಂಡಿ ತಿನಿಸುಗಳು ನಮ್ಮ ಮುಂದೆಯೇ ಇರುತ್ತವೆ. ಬನ್ನಿ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ. ಮೊದಲನೇದಾಗಿ ಬ್ಲಾಕ್ ಕಾಫಿ. ಈ ಬ್ಲಾಕ್ ಕಾಫಿ ಕುಡಿಯುವುದಕ್ಕೂ ಸಾಮಾನ್ಯ ಕಾಫಿ ಕುಡಿಯುವುದಕ್ಕೂ ಹಲವಾರು ವ್ಯತ್ಯಾಸಗಳಿವೆ. ಈ ಬ್ಲಾಕ್ ಕಾಫಿ ಸೇವನೆಯಿಂದ ತೂಕ ಇಳಿಸಿಕೊಳ್ಳಬಹುದು ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ. ಆದರೆ ಇದರ ಆಚೆಗೂ ಹಲವಾರು ಆರೋಗ್ಯಕರ ಪ್ರಯೋಜನ ನಮ್ಮ ದೇಹಕ್ಕೆ ಆಗುತ್ತದೆ. ಹೌದು, ಬ್ಲಾಕ್ ಕಾಫಿಯನ್ನು ಹಿತಮಿತವಾಗಿ ಸೇವನೆ ಮಾಡುವುದರಿಂದ ನಮ್ಮ ದೇಹದ ದೈಹಿಕ ಕಾರ್ಯಕ್ಷಮತೆ ಸುಧಾರಿಸುತ್ತದೆ, ನಮ್ಮೊಳಗೆ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮೇಹದಿಂದ ಉಂಟಾಗುವ ಅಪಾಯವನ್ನು ನಿಯಂತ್ರಣದಲ್ಲಿ ಇಡಲು, ಯಕೃತ್ತಿನ ಆರೋಗ್ಯ ಉತ್ತಮವಾಗಿರುವ ನೋಡಿಕೊಳ್ಳಲು, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು, ಕ್ಯಾನ್ಸರ್ನಿಂದ ಉಂಟಾಗುವ ಅಪಾಯವನ್ನು ಬಹುಮಟ್ಟಿಗೆ ತಡೆಯಲು, ಹೃದಯದ ರಕ್ತನಾಳಗಳ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಒಂದು ದಿನಕ್ಕೆ 2 ರಿಂದ 3 ಕಪ್ ಕಾಫಿಯನ್ನು ಸೇವನೆ ಮಾಡಬಹುದು ಎಂದು ವೈದ್ಯರು ಸಹ ಸಲಹೆ ನೀಡುತ್ತಾರೆ. ತುಂಬಾ ಜನ ತಾವು ದಪ್ಪಗಿದ್ದೇವೆ, ಏನೇ ಮಾಡಿದರೂ ತೂಕ ಇಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸಿಕೊಳ್ಳುತ್ತಾರೆ. ಅಲ್ಲದೆ ತಾವು ತಿನ್ನುವ ಆಹಾರದಲ್ಲಿಯೇ ಬದಲಾವಣೆ ಮಾಡಿಕೊಳ್ಳುತ್ತಾರೆ. ಡಯಟ್, ಜಿಮ್ ಎಂದೆಲ್ಲ ಹಣ ಖರ್ಚು ಮಾಡುತ್ತಾರೆ. ಆದರೆ ಇದ್ಯಾವುದನ್ನೂ ಮಾಡದೆ ಸುಲಭವಾಗಿ ಮನೆಯಲ್ಲೇ ಸಿಗುವ ನೈಸರ್ಗಿಕ ಪದಾರ್ಥಗಳಿಂದ ತೂಕವನ್ನು ಇಳಿಸಿಕೊಳ್ಳಬಹುದಾಗಿದೆ. ಹೌದು ಕನ್ನಡಿಗರೇ, ದಿನವೂ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಕರಿಬೇವಿನ ಜ್ಯೂಸ್ ಕುಡಿಯುವುದರಿಂದ ತೂಕ ಇಳಿಕೆಯಾಗುತ್ತಾ ಬರುತ್ತದೆ. ಕರಿಬೇವಿನ ಎಲೆಗಳು ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ವಿಟಮಿನ್ ಸಿ ನಂತಹ ಅಂಶಗಳನ್ನು ಹೊಂದಿದ್ದು ಕೊಲೆಸ್ಟ್ರಾಲ್ ಬೊಜ್ಜನ್ನು ಕರಗಿಸಲು, ರಕ್ತ ಶುದ್ಧೀಕರಣಕ್ಕೂ ಸಹಾಯ ಮಾಡುತ್ತದೆ. ಇದಕ್ಕೆ ಲಿಂಬು ರಸ ಮತ್ತು ಜೇನುತುಪ್ಪವನ್ನು ಮಿಶ್ರಣ ಮಾಡಿಯೂ ಸೇವಿಸಬಹುದು. ಅವಕಾಡೋ ಎಂದು ಜಾಗತಿಕವಾಗಿ ಪ್ರಸಿದ್ಧವಾಗಿರುವ ಬೆಣ್ಣೆ ಹಣ್ಣಿನ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ. ಈ ಹಣ್ಣಿನಲ್ಲಿ ಮೋನೋಸ್ಯಾಚುರೇಟೆಡ್ ಕೊಬ್ಬು, ಪಾಲಿ ಅನ್ಯಾಚುರೇಟೆಡ್ ಸೋಡಿಯಂ, ಕೊಲೆಸ್ಟ್ರಾಲ್, ಪ್ರೋಟೀನ್, ವಿಟಮಿನ್ ಬಿ5, ಬಿ6, ಸಿ, ಇ, ಕೆ ನಂತಹ ಅಂಶಗಳಿದ್ದು ಇದು ಹೃದಯ ಸಂಬಂಧಿ ಸಮಸ್ಯೆ ಇರುವವರಿಗೆ ಉತ್ತಮವಾಗಿದೆ. ಅಲ್ಲದೆ ದೇಹದೊಳಗಿನ ಅನಾವಶ್ಯಕ ಕೊಬ್ಬನ್ನು ತೆಗೆದುಹಾಕಲು, ಜೀರ್ಣಕ್ರಿಯೆ ಉತ್ತಮಗೊಳ್ಳಲು, ಮಧುಮೇಹ ನಿಯಂತ್ರಣದಲ್ಲಿ ಇರುವಂತೆ ನೋಡಿಕೊಳ್ಳಲು, ತೂಕ ಹೆಚ್ಚಿಸಲು, ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು, ಖಿನ್ನತೆಯಿಂದ ಹೊರಬರಲು ಇದು ಸಹಾಯ ಮಾಡುತ್ತದೆ. ಅಲ್ಲದೆ ಮುಖ್ಯವಾಗಿ ಗರ್ಭಿಣಿಯರು ಇದನ್ನು ಸೇವಿಸಿದಷ್ಟು ಒಳ್ಳೆಯದು. ನಮ್ಮ ಭಾರತದ ಹಲವಾರು ಅಡುಗೆಗಳಲ್ಲಿ ಈರುಳ್ಳಿಯನ್ನು ನಾವು ಅಡುಗೆ ಸಾಮಗ್ರಿಯಾಗಿ ಹೆಚ್ಚಾಗಿ ಬಳಕೆ ಮಾಡುತ್ತೇವೆ. ಈರುಳ್ಳಿ ಬಳಸದೆ ಅಡುಗೆಯನ್ನು ರುಚಿಕರವಾಗಿ ಮಾಡಲು ಕಷ್ಟ ಎಂದು ಹಲವರು ಅಭಿಪ್ರಾಯ ಪಡುತ್ತಾರೆ ಕೂಡ. ಆದರೆ ಈ ಈರುಳ್ಳಿ ಸಿಪ್ಪೆಯಿಂದಲೂ ನಮಗೆ ಅಷ್ಟೇ ಪ್ರಯೋಜನವಿದೆ ಎಂದರೆ ನೀವು ನಂಬಲೇಬೇಕು. ಹೌದು, ಇದರಲ್ಲಿ ವಿಟಮಿನ್ ಎ, ಸಿ, ಇ ಅಂಶಗಳಿದ್ದು ಇದು ಕೂದಲು ಉದುರುವಿಕೆ ಸಮಸ್ಯೆಯಿಂದ ಮುಕ್ತಿ ಪಡೆಯಲು, ಕೂದಲು ಉದ್ದವಾಗಿ ಬೆಳೆಯಲು ಸಹ ಸಹಾಯ ಮಾಡುತ್ತದೆ. ಮೊದಲು ಈರುಳ್ಳಿ ಸಿಪ್ಪೆಗಳನ್ನು 10 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ಕೂದಲಿಗೆ ಸಿಂಪಡಿಸಿಕೊಳ್ಳಬೇಕು. ಇಲ್ಲವಾದರೆ ಈ ಸಿಪ್ಪೆಗಳನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ 15 ನಿಮಿಷ ಕುದಿಸಿ ನಂತರ ಆ ನೀರು ಬೆಚ್ಚಗಾದ ಮೇಲೆ ಕೂದಲಿಗೆ ಸಿಂಪಡಿಸಿಕೊಳ್ಳುವುದರಿಂದ ಕೂದಲು ಉದುರುವಿಕೆ ಸಮಸ್ಯೆಯಿಂದ ಬಹುಪಾಲು ಮುಕ್ತಿ ಪಡೆಯಬಹುದಾಗಿದೆ. ನಮ್ಮ ದೇಶದಲ್ಲೇ ಅಲ್ಲ, ಬಹುಪಾಲು ಪ್ರಪಂಚದಲ್ಲಿಯೇ ತುಂಬ ಜನರಿಗೆ ನಿದ್ದೆಯಿಂದ ಎದ್ದ ಕೂಡಲೇ ಚಹಾ ಸೇವಿಸುವ ಅಭ್ಯಾಸವಿರುತ್ತದೆ. ಚಹಾ ಕುಡಿಯದೇ ಇದ್ದರೆ ಏನೋ ಕಳೆದುಕೊಂಡ ಅನುಭವವಾಗುತ್ತದೆ ಎನ್ನುವ ಮಟ್ಟಿಗೆ ಚಹಾಕ್ಕೆ ಹೊಂದಿಕೊಂಡಿರುತ್ತಾರೆ. ಈ ಚಹಾದ ರುಚಿ ಹೆಚ್ಚಿಸಲು ಸಾಮಾನ್ಯವಾಗಿ ನಾವು ಸಕ್ಕರೆಯನ್ನು ಹಾಕುತ್ತೇವೆ. ಆದರೆ ಸಕ್ಕರೆಯ ಜೊತೆಗೆ 1 ಚಿಟಿಕೆ ಉಪ್ಪನ್ನು ಹಾಕುವುದರಿಂದ ಚಹಾದ ರುಚಿ ಇನ್ನಷ್ಟು ಹೆಚ್ಚಾಗುತ್ತದೆ. ಹೌದು, ಚಹಾಕ್ಕೆ ಉಪ್ಪನ್ನು ಸೇರಿಸುವುದರಿಂದ ಉಪ್ಪಿನಲ್ಲಿ ಇರುವ ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂನಂತಹ ಅಂಶಗಳು ನಮ್ಮ ಆರೋಗ್ಯವನ್ನು ಸಮತೋಲಿತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ನಮ್ಮ ಚರ್ಮದ
ಚರ್ಮದಲ್ಲಿ ಕಾಣಿಸಿಕೊಳ್ಳುವ ವಿವಿಧ ರೀತಿಯ ಸೋಂಕುಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಚಹಾದಲ್ಲಿ ಇರುವ ಕಹಿ ಅಥವಾ ಒಗರು ಗುಣವನ್ನು ತೆಗೆದುಹಾಕುತ್ತದೆ. ಮೈಗ್ರೇನ್ ಸಂಬಂಧಿತ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಮುಖ್ಯವಾಗಿ ನಮ್ಮ ಮುಖದ ಮೇಲೆ ಉಂಟಾಗುವ ಮೊಡವೆಗಳನ್ನು ಹೋಗಲಾಡಿಸಲು, ಚರ್ಮವು ಹೊಳೆಯುವಂತೆ ಮಾಡಲು ಸಹಕಾರಿಯಾಗಿದೆ. ಆದರೆ ಉಪ್ಪನ್ನು ಚಿಟಿಕೆಯಾಗಿ ಬಳಸಬೇಕಾಗಿರುವುದು ಮಾತ್ರ ನೆನಪಿಟ್ಟುಕೊಳ್ಳಬೇಕು. ನಾವೆಲ್ಲ ಸಣ್ಣವರಿದ್ದಾಗ ನೇರಳೆ ಹಣ್ಣಿನ ಮರದ ಕೆಳಗೆ ಹೋಗಿ ಬಿದ್ದಿರುವ ಎಷ್ಟೋ ನೇರಳೆ ಹಣ್ಣುಗಳನ್ನು ಆಯ್ದುಕೊಂಡು ತಿಂದು ಬರುವ ಅಭ್ಯಾಸವಿತ್ತು. ಆದರೆ ಇಂದಿನ ಕಾಲದಲ್ಲಿ ಅದನ್ನು ಕೊಂಡುಕೊಂಡು ತಿನ್ನುವ ಪರಿಸ್ಥಿತಿಯಾಗಿದೆ. ಆದರೂ ನೇರಳೆ ಹಣ್ಣು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದ ಆರೋಗ್ಯಕರ ಹಣ್ಣುಗಳಲ್ಲಿ ಒಂದಾಗಿದೆ. ಅದರಲ್ಲಿ ಜಂಬು ನೇರಳೆ ಹಣ್ಣು ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ರುಚಿಗೆ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಇದರ ಸೇವನೆ ಒಳ್ಳೆಯದು. ಇದರಲ್ಲಿ ಜೀವಸತ್ವಗಳು, ಖನಿಜಗಳು, ವಿಟಮಿನ್ ಎ, B6, C, ಕ್ಯಾಲ್ಸಿಯಂ, ಕಬ್ಬಿಣ, ಪೊಟ್ಯಾಷಿಯಂ ಅಂಶಗಳು ಹೇರಳವಾಗಿವೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಮೂಳೆಯ ಆರೋಗ್ಯ ಉತ್ತಮಪಡಿಸಲು, ಕೆಂಪು ರಕ್ತ ಕಣ ಹೆಚ್ಚಿಸಲು, ದೃಷ್ಟಿದೋಷ ನಿವಾರಣೆ ಮಾಡಲು ಈ ಹಣ್ಣು ನಮಗೆ ನೆರವಾಗುತ್ತದೆ. ಊತದ ವಿರುದ್ಧ ಹೋರಾಡಲು, ಜೀರ್ಣಕ್ರಿಯೆ ಉತ್ತಮಪಡಿಸಲು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರ ಜ್ಯೂಸ್ ಕೂಡ ಅಷ್ಟೇ ರುಚಿಕರವಾಗಿರುತ್ತದೆ. ನಮ್ಮ ದಿನನಿತ್ಯದ ಅಡುಗೆ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ ನೆಲಗಡಲೆ ಅಥವಾ ಶೇಂಗಾ ಬಳಕೆ ಮಾಡುತ್ತೇವೆ. ಕೆಲವರಿಗೆ ಕಡಲೆಕಾಯಿಯನ್ನು ಹುರಿದು ತಿನ್ನುವ ಅಭ್ಯಾಸವಿದ್ದರೆ, ಇನ್ನು ಕೆಲವರಿಗೆ ಕಡಲೆಕಾಯಿಯನ್ನು ಬೇಯಿಸಿ ತಿನ್ನುವ ಅಭ್ಯಾಸವಿರುತ್ತದೆ. ಬೇಯಿಸಿದ ಕಡಲೆಕಾಯಿ ತಿನ್ನಲು ಎಷ್ಟು ರುಚಿಯೋ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಎನ್ನುವುದು ಆರೋಗ್ಯ ತಜ್ಞರ ಸಲಹೆಯಾಗಿದೆ. ಈ ಬೇಯಿಸಿದ ಕಡಲೆಕಾಯಿ ಸೇವನೆಯಿಂದ ಏನು ಉಪಯೋಗವಿದೆ ಎಂದು ತಿಳಿಯೋಣ. ಈ ಕಡಲೆಕಾಯಿ ಫೈಬರ್, ಕೊಬ್ಬು, ಜೀವಸತ್ವ, ವಿಟಮಿನ್, ಖನಿಜಾಂಶಗಳು ಉಳ್ಳಂತಹ ಅಗತ್ಯ ಪೌಷ್ಟಿಕಾಂಶಗಳಿಂದ ಕೂಡಿದೆ. ಇದು ತೂಕ ಹೆಚ್ಚಿಸಲು, ಕೆಟ್ಟ ಕೊಲೆಸ್ಟ್ರಾಲ್ ತೆಗೆದುಹಾಕಲು, ಮಧುಮೇಹ, ಕ್ಯಾನ್ಸರ್, ಹೃದಯ ಸಂಬಂಧಿ ರೋಗಗಳಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಲು, ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ. ಬೇಯಿಸಿದ ಕಡಲೆಕಾಯಿ ಹುರಿದ ಕಡಲೆಕಾಯಿಗಿಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಹಾಗೆ ಇದನ್ನು ಬಡವರ ಬಾದಾಮಿ ಎಂದು ಪ್ರೀತಿಯಿಂದ ಕರೆಯುವುದು ಉಂಟು. ದಾಳಿಂಬೆ ಹಣ್ಣು ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ, ಆಂಟಿ ಆಕ್ಸಿಡೆಂಟ್ಸ್, ಆಂಟಿವೈರಲ್ ಮತ್ತು ಆಂಟಿ ಟ್ಯೂಮರ್ನಂತಹ ಗುಣಲಕ್ಷಣಗಳನ್ನು ಹೊಂದಿದ್ದು, ಪ್ರತಿನಿತ್ಯ ಈ ಹಣ್ಣಿನ ಸೇವನೆಯಿಂದ ನಮಗೆ ಹಲವಾರು ಪ್ರಯೋಜನಗಳಿವೆ. ಈ ಹಣ್ಣಿನಷ್ಟೇ ಇದರ ಎಲೆ, ತೊಗಟೆಯೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ. ದಾಳಿಂಬೆ ಎಲೆಗಳಿಂದ ಮಾಡಿದ ಕಷಾಯವು ಕುಷ್ಠರೋಗ, ಚರ್ಮ ರೋಗಗಳಿಗೂ ಔಷಧೀಯವಾಗಿ ಉಪಯೋಗವಾಗುತ್ತದೆ. ಇನ್ನು ಚರ್ಮಕ್ಕೆ ಸಂಬಂಧಿಸಿದ ರೋಗಗಳಿಂದ ಬಳಲುತ್ತಿರುವವರು ಈ ಹಣ್ಣಿನ ಎಲೆಯಿಂದ ಪೇಸ್ಟ್ ತಯಾರಿಸಿ ಹಚ್ಚಿಕೊಳ್ಳಬಹುದು. ಬಾಯಿ ದುರ್ವಾಸನೆ, ಬಾಯಿ ಹುಣ್ಣು, ಒಸಡಿನ ಸಮಸ್ಯೆ ಇರುವವರು ದಾಳಿಂಬೆ ಎಲೆಯ ರಸವನ್ನು ನೀರಿಗೆ ಬೆರೆಸಿ ಮುಕ್ಕಳಿಸಿದರೆ ಈ ಸಮಸ್ಯೆಯಿಂದ ದೂರ ಉಳಿಯಬಹುದು. ಅಲ್ಲದೆ ಅಜೀರ್ಣ, ಗ್ಯಾಸ್ನಂತಹ ಸಮಸ್ಯೆ ಇರುವವರು ದಾಳಿಂಬೆ ಎಲೆಯ ರಸವನ್ನು ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಈ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಬಹುದು. ಹಣ್ಣುಗಳು, ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆವು ಎಂದು ಅತಿಯಾಗಿ ಬಳಸಿದರೆ, ಮಿತವಿಲ್ಲದಂತೆ ತಿಂದರೆ ಅವು ಆರೋಗ್ಯಕ್ಕೆ ಕೆಲವು ಸಾರಿ ಮಾರಕವೂ ಆಗಬಹುದು. ಹಾಗೆ ಹಣ್ಣು ತರಕಾರಿಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡಬೇಕು ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಆದರೆ ಇವನ್ನು ಮನಸ್ಸಿಗೆ ಇಷ್ಟವಾದ ಸಮಯದಲ್ಲಿ ಸೇವನೆ ಮಾಡುವುದು ಉತ್ತಮವಲ್ಲ. ಬೆಳಗ್ಗೆ ಉಪಹಾರ ಸೇವನೆ ಮಾಡುವ ಮೊದಲು ಅಥವಾ ಸೇವನೆ ಮಾಡಿದ ನಂತರ ಯಾವ ಹಣ್ಣುಗಳನ್ನು ಸೇವನೆ ಮಾಡಬಹುದು ಎಂದು ವಿಚಾರದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಸೇಬು ಹಣ್ಣು. ಇದರಲ್ಲಿ ಫೈಬರ್ ಮತ್ತು ನೈಸರ್ಗಿಕ ಸಕ್ಕರೆ ಅಂಶ ಸಮೃದ್ಧವಾಗಿದ್ದು, ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡುವಂತೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದ್ದು, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತೆ ನೋಡಿಕೊಳ್ಳುತ್ತದೆ. ಕಲ್ಲಂಗಡಿ ಹಣ್ಣು. ಇದರಲ್ಲಿ ದ್ರವದ ಅಂಶ ಹೆಚ್ಚಾಗಿರುವುದರಿಂದ ನಿರ್ಜಲೀಕರಣದಂತಹ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ. ಪಪ್ಪಾಯಿ ಅಂದರೆ ಪರಂಗಿ ಹಣ್ಣು. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಂದ ನಮ್ಮನ್ನು ದೂರವಿರಿಸುತ್ತದೆ. ಈ ಹಣ್ಣುಗಳ ಸೇವನೆ ಜೊತೆ ಡ್ರೈ ಫ್ರೂಟ್ಸ್ನಂಥ ಹಣ್ಣುಗಳನ್ನು ಬೆಳಗಿನ ಸಮಯದಲ್ಲಿ ಸೇವನೆ ಮಾಡಬಹುದಾಗಿದೆ. ಕನ್ನಡಿಗರೇ, ದಿನನಿತ್ಯ ಬಳಸುವ ಆಹಾರಗಳನ್ನೇ ನಮ್ಮ ಔಷಧಗಳನ್ನಾಗಿ ಮಾರ್ಪಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಏಕಾಂಗಿ ಸಂಚಾರಿ ಹೇಮಂತ್.